ಆಂಧ್ರದ ಕರ್ನೂಲ್ನಲ್ಲಿ ಖಾಸಗಿ ಬಸ್ ಒಂದು ಧಗಧಗಿಸಿರುವಂತಹ ರೀತಿ ನೋಡಿದ್ರೆ ಸಾವು ನೋವಿನ ಪ್ರಮಾಣ ಹೆಚ್ಚಾಗಬಹುದು ಅನ್ನುವಂತಹ ಭಯ ಇತ್ತು. ಆ ಭಯ ನಿಜ ಆಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಉಂಟಾದಂತಹ ಅಗ್ನಿ ಅವಘಡದ ಕಾರಣಕ್ಕೆ ನೋಡಿ ಬೈಕ್ಗೆ ಡಿಕ್ಕಿಯಾಗಿ ಖಾಸಗಿ ಬಸ್ ಒಂದು ಧಗಧಗಿಸೋಕೆ ಶುರುವಾಗಿದೆ. ಹೊತ್ತಿಯುರಿದ ಬಸ್ನಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಜೀವವಾಗಿ ದಹನ ಆಗಿರೋ ಶಂಕೆ ಇದೆ. ಇನ್ನೂ ಕೆಲವು ಪ್ರಯಾಣಿಕರು ಗ್ಲಾಸ್ ಒಡೆದು ಹೊರಕ್ಕೆ ಬಂದಿದ್ದಾರೆ. 44 ಪ್ರಯಾಣಿಕರಿದ್ದಂತಹ ಕಾವೇರಿ ಸ್ಲೀಪರ್ ಕೋಚ್ ಬಸ್ ಇದು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಖಾಸಗಿ ಬಸ್ ಮುಂಜಾನೆ 3 ಗಂಟೆ ಸುಮಾರಿಗೆ ನಡೆದಿರುವಂತಹ ದುರಂತ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. DD01N9490 ನಂಬರ್ ಪ್ಲೇಟ್ನ ಖಾಸಗಿ ಬಸ್ ಇದು. ಸ್ಥಳಕ್ಕೆ DIG ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಟ್ ನಿಜವಾಗ್ಲೂ ಈ ದೃಶ್ಯ ನೋಡಿದ್ರೆ ಎದೆ ಝಲ್ಲನ್ನತ್ತೆ. ಕಾರಣ ಬಸ್ ಒಳಗೆ ಇದ್ದವರ ಸ್ಥಿತಿ ಏನಾಗಿರಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ನಾವು ಅನ್ಕೊಳ್ತಾ ಇದ್ವಿ ಎಲ್ಲ ಪ್ರಾಣಾಪಾಯದಿಂದ ಪಾರ ಆಗಿರ್ಬೋದು ಅಂತ ಲಾಸ್ಟ್ ಬುಲೆಟಿನ್ನಲ್ಲಿ ಮಾಹಿತಿ ಬಂದಾಗ. ಬಟ್ ಇಲ್ಲ, ಒಂದು 10ಕ್ಕೂ ಹೆಚ್ಚು ಜನ ಹೀಗೆ ಸಜೀವವಾಗಿ ಬೆಂಕಿಯಲ್ಲಿ ಬೆಂದು ಹೋಗಿರೋ ಡೀಟೇಲ್ಸ್ ಸಿಗ್ತಾ ಇದೆ. ಆಚೆ ಬರೋದಕ್ಕಾಗಿಲ್ಲ. ಅವರ ಕೊನೆ ಕ್ಷಣಗಳು ಎಷ್ಟು ಯಾತನಮಯವಾಗಿರ್ಬೋದು ಅನ್ನೋದನ್ನ ನೀವು ಅಂದಾಜು ಮಾಡೋಕ್ಕೂ ಕಷ್ಟ ಇದೆ. ನಿಮ್ಮ ಊಹೆಗೂ ಮೀರಿದ್ದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ದೀಪಾವಳಿ ಹಬ್ಬದ ಸಂಭ್ರಮ ಮುಗಿಸ್ಕೊಂಡು ಒಂದು ಖುಷಿ ಮೆಮೊರಿ ಜೊತೆಗೆ ಇವರೆಲ್ಲ ವಾಪಸ್ ಆಗ್ತಾ ಇದ್ರು. ಇನ್ನೇನಿದ್ರು ಕೆಲಸ ಮಾಡಬೇಕು ಬೆಂಗಳೂರಿಗೆ ಹೋಗಿ ಅಂತ. ಬಟ್ ವಿಧಿಯ ಮುಂದೆ ಎಲ್ಲರ ಕನಸುಗಳು ನುಚ್ಚು ನೂರಾಗಿದೆ. ನೋಡಿ, ಬಸ್ನಿಂದ ಇಲ್ಲಿ ತನಕ 11 ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ಗ್ಲಾಸ್ ಒಡೆದು ಹೊರಗೆ ಬಂದು ಜೀವ ಉಳಿಸ್ಕೊಂಡಿದ್ದಾರೆ ಕೆಲ ಪ್ರಯಾಣಿಕರು. ಹಬ್ಬ ಮುಗಿಸ್ಕೊಂಡು ಖುಷಿಯಾಗಿ, ಕೆಲವರು ಬೇಜಾರು ಮಾಡಿಕೊಂಡು ಊರನ್ನು ನೋಡೋಕ್ಕಾಗಲ್ವಲ್ಲ ಇನ್ನ ಅಂತ ಬರ್ತಾ ಇದ್ರಂತೆ. 44 ಜನ ಇದ್ರು. ಅದರಲ್ಲಿ 21 ಜನ ಅಪಾಯದಿಂದ ಪಾರಾಗಿದ್ದಾರೆ. ಘಟನೆ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ ಆಂಧ್ರ CM ಚಂದ್ರಬಾಬು ನಾಯ್ಡು. ಇನ್ನುಳಿದಿರೋದು ಎಷ್ಟು? 21 ಅಂದರೆ ಆಲ್ಮೋಸ್ಟ್ ಇನ್ನೂ ಒಂದು 20-22 ಜನರಷ್ಟು ಜನ ಬೆಂದು ಹೋದ್ರ ಬೆಂಕಿನಲ್ಲಿ ಅನ್ನೋದು ಪ್ರಶ್ನೆ. ಇಲ್ಲಿ ತನಕ 11 ಮೃತದೇಹಗಳನ್ನು ಹೊರಗೆ ತೆಗೆದಿದ್ದಾರೆ. ಇನ್ನೂ ಹೆಚ್ಚು ಮೃತದೇಹಗಳು ಸಿಕ್ಕಿದ್ರೂ ಸಿಗಬಹುದು. ಬಟ್ ಗುರುತೇ ಸಿಗದಷ್ಟು ಸುಟ್ಟು ಹೋಗಿರುತ್ತೆ. ಹೈ ಫ್ಲೇಮಲ್ಲಿ ನಾವು ಸುಮ್ಮನೆ ತಾಗಿಸಿದಾಗ ಯಾವ ಮಟ್ಟಕ್ಕೆ ಕೆಲ ಸೆಕೆಂಡ್ಸಲ್ಲಿ ಬೆಂದೋಗುತ್ತೇಳಿ ಕೈ ಅಂಥದ್ರಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಆಗಿಲ್ಲ ಅವರಿಗೆ. ಕೆಲವರು ನಿದ್ರೆ ಮಂಪರಲ್ಲಿದ್ರು. ಎಚ್ಚರಾಗಿ ಜ್ಞಾನ ಬಂದವರಿಗೆ ಅರ್ಥ ಮಾಡ್ಕೊಳ್ಳೋಷ್ಟಕ್ಕೆ ಲಾಕ್ ಆಗಿಬಿಟ್ಟಿದ್ರು. ಬಯಸಿದ್ರು ಆಚೆ ಬರೋಕ್ಕಾಗಿಲ್ಲ ಅವರಿಗೆ. ಆ ಮೃತದೇಹಗಳನ್ನು ಹೊರಗೆ ತೆಗಿತಾ ಇರುವಂತಹ ದೃಶ್ಯ ಅಂತೂ ತುಂಬ ಭಯಾನಕವಾಗಿದೆ. ಕರ್ನೂಲಲ್ಲಿರುವಂತಹ ಮೆಡಿಕಲ್ ಸಿಸ್ಟಮ್ ರಾತ್ರೋರಾತ್ರಿ ಅಲರ್ಟ್ ಆಗಿದೆ. ಆದಷ್ಟು ಜನರನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಬದುಕುಳಿದವರ ಕೈ ಕಾಲುಗಳಿಗೂ ಕೂಡ ಸುಟ್ಟ ಗಾಯಗಳಾಗಿದೆ. ಬರ್ನಿಂಗ್ ಮಾಸ್ಕ್ ಆದ್ರೇ ವಿಪರೀತ ಉರಿಯುತ್ತೆ, ಅದು ಇರಿಟೇಷನ್ ಆಗ್ತಿರುತ್ತೆ. ಜೀವನೇ ಹೋದಷ್ಟು ನರಕ ಅದು. ಅಂಥದ್ರಲ್ಲಿ ಸುಟ್ಟು ಹೋಗಿದ್ದಾರೆ, ಬೆಂದು ಹೋಗಿದ್ದಾರೆ, ಅಗ್ನಿಯಲ್ಲಿ ಬೆಂದು ಹೋಗಿದ್ದಾರೆ ಅವರೆಲ್ಲರೂ ಕೂಡ. ಈಗ ಬಸ್ನ ಸ್ಥಿತಿಗತಿಯನ್ನು ವಿವರಿಸುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಯಾವ ಪ್ರಮಾಣದಲ್ಲಿ ಬಸ್ ಅಗ್ನಿಗೆ ಆಹುತಿಯಾಗಿತ್ತು ಅಂತ. ಇನ್ನುಳಿದವರಿಂದ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡೋ ಕೆಲಸ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಬಟ್ ಆಶ್ಚರ್ಯ ಅನಿಸೋದು, ಖಾಸಗಿ ಬಸ್ಗಳ ಸೇಫ್ಟಿ ಬಗ್ಗೆ ನಾವು ಪದೇ ಹೇಳ್ತಾ ಇದ್ದೀವಿ. ಬೆಂಗಳೂರಿಗೆ ಬರ್ತಾ ಇದ್ರು ಅಂದರೆ ಅವರು ಕನ್ನಡಿಗರೇನೆ, ಆಂಧ್ರದವರಾಗಿದ್ರು, ಮೂಲ ಅಲ್ಲಿದ್ರು. ಇಲ್ಲಿ ಪಾಪ ಬಂದು ಕೆಲಸ ಮಾಡ್ತಿರ್ತಾರೆ, ಜೀವನ ಕಟ್ಕೊಂಡಿರ್ತಾರೆ. ಒಂದು ಪುಟ್ಟ ಕನಸಂತೂ ಅವ್ರಿಗಿತ್ತು. ಈಗ ಅವ್ರ ಫ್ಯಾಮಿಲಿಗೆ ಎಂತ ಆಘಾತ ಹೇಳಿ. ಖುಷಿಯಾಗಿ ನಾವು ಕಳಿಸ್ಕೊಟ್ಟಿದ್ವಿ ಅಂತ ಕೆಲವರು, ನೋವಲ್ಲಿ ಕಳಿಸ್ಕೊಟ್ಟಿದ್ವಿ ಅಂತ ಕೆಲವರು. ಹಿಂಗೊಂದು ಸುದ್ದಿ ಅವ್ರು ಕಿವಿಗೆ ಮುಟ್ಟಿದಾಗ ಎಂಥ ಶಾಕ್ ಹೇಳಿ ಅದು. ನೋಡಿ, ಆಘಾತ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾವು ಕಲೆ ಹಾಕ್ತಾ ಇದ್ವಿ. ಬೈಕ್ ಇದೆಯಲ್ಲ, ಬಸ್ನ ಕೆಳಭಾಗಕ್ಕೆ ಸಿಕ್ಕಾಕೊಂಡಿದೆ. ಗುದ್ದಿದ್ದ ಸ್ಪೀಡ್ಗೆ ಬಸ್ ಮುಂದಕ್ಕೆ ಹೋಗಿದೆ. ಬೈಕು ಆ ಫ್ಯೂಲ್ ಟ್ಯಾಂಕ್ ಬಸ್ ಇರುತ್ತಲ್ವ, ಅಲ್ಲಿಗೆ ಹೋಗಿ ಬಿದ್ದಿರೋದ್ರ ಮಾಹಿತಿ ಇದೆ. ಇಮಿಡಿಯೇಟ್ಲಿ ಫ್ಯೂಲ್ ಟ್ಯಾಂಕ್ಗೆ ಅಷ್ಟು ಸಾಕಾಗಿತ್ತು ಬೆಂಕಿ ಹೊತ್ಕೊಳ್ಳೋದಕ್ಕೆ. ಬೆಂಕಿಯ ಕೆನ್ನಾಲಿಗೆ ನೋಡ್ತಾ ಇದ್ದ ಹಾಗೆ ಇಡೀ ಬಸ್ಸನ್ನು ಮಿನಿಟ್ಸಲ್ಲಿ ಆವರಿಸಿದೆಯಂತೆ. ಪೊಲೀಸರು ಕೊಟ್ಟಿರುವಂತಹ ಪ್ರಾಥಮಿಕ ಮಾಹಿತಿ ಇದು. ಇದರಿಂದಾಗಿ ಇಷ್ಟು ದೊಡ್ಡ ದುರಂತ ಆಯಿತು ಅಂದರೆ ಚಾಲಕನಿಗೂ ಏನಾಗ್ತಿದೆ ಅನ್ನೋದು ಗೊತ್ತಾಗಿಲ್ಲ. ನಾವು ಹೇಳ್ತಾ ಇದ್ವಿ ನಿಮ್ಗೆ ಈಗಷ್ಟೇ, ಆ ಬೈಕ್ ಎಲ್ಲಿಗೆ ಹೋಗಿ ಸಿಕ್ಕಾಕೊಳ್ತು ಅಂತ. ನೋಡಿ, ಅಪಘಾತಗಳು ಎಷ್ಟು ಭಯಾನಕವಾಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ಬಸ್ನ ಫ್ಯೂಲ್ ಟ್ಯಾಂಕ್ಗೆ ಬೈಕ್ ಹೋಗಿ ಜೋರಾಗಿ ಬಡ್ದಿದೆ. ಅಷ್ಟು ಸಾಕಾಗಿತ್ತು ಅಲ್ಲಿ ಕಿಡಿ ಹೊತ್ತೋದಕ್ಕೆ. ಆ ಸಣ್ಣ ಕಿಡಿ ಇಡೀ
ಬಸ್ಸನ್ನೇ ಆ ಪೋಸ್ಟ್ನ ತೆಗೆದು